ಶ್ರೀ ಗುರುಭ್ಯೋ ನಮಃ. ಭಾಗವತ ಸಂಪ್ರಮೋದ ಶ್ರೋತೃಗಳಿಗೆ ಸುಸ್ವಾಗತ. ಒಂದನೆಯ ಎಪಿಸೋಡ್ ಭಾಗವತ ಸಂಪ್ರಮೋದ ಉತ್ತರಾರ್ಧದಲ್ಲಿ 1ರಿಂದ 25 ಪ್ರಶ್ನೆಗಳನ್ನು ನಾವು ಚಿಂತನೆ ಮಾಡಿದ್ದೇವೆ. ಈಗ ಭಾಗವತ ಸಂಪ್ರಮೋದ ಉತ್ತರಾರ್ಧದ 2ನೇ ಎಪಿಸೋಡ್ 26ನೇ ಪ್ರಶ್ನೆಯಿಂದ ಪ್ರಾರಂಭಗೊಳ್ತಾ ಇದೆ. ಜರಾಸಂಧ ಮಥುರಾಪಟ್ಟಣಕ್ಕೆ ದಾಳಿ ಮಾಡಿದ, 4 ದಿಕ್ಕಿನಲ್ಲೂ ದಾಳಿ ಮಾಡಿದ ಅಂತ ವಿಷಯ ಹಿಂದೆ ಪ್ರಸ್ತಾಪ ಆಗಿದೆ. 4 ದಿಕ್ಕಿನ ಕಡೆಗೆ ಯಾರ್ಯಾರನ್ನು ನಿಯೋಜನೆ ಮಾಡಿಸಿದ? ಪೂರ್ವ ದಿಕ್ಕಿನ ಕಡೆಗೆ ಯಾರನ್ನು ನಿಯೋಜಿಸಿದನು? ಕಲಿಂಗ, ಚೇಕಿತಾನ, ದಂತವಕ್ರ, ವಿದೂರಥ, ಉಲ್ಮುಖ, ವೇಣುದಾರಿ, ಸಾಲ್ವ, ಚೈದ್ಯ ಇವರನ್ನು ಪೂರ್ವದ್ವಾರದಲ್ಲಿ ಜರಾಸಂಧನು ನಿಯೋಜಿಸಿದನು. ದಕ್ಷಿಣ ದ್ವಾರದ ಯಾರು ನಿಯೋಜಿಸಿದನು? ಅವಂತಿಯ ರಾಜರಾದ ವಿಂದ, ಅನುವಿಂದರು, ವಿರಾಟ, ದರದ, ಏಕಲವ್ಯ, ಬಾಹ್ಲಿಕ, ಪಂಚನದ ಇವರನ್ನು ದಕ್ಷಿಣ ದ್ವಾರದಲ್ಲಿ ಜರಾಸಂಧ ನಿಯೋಜನೆ ಮಾಡಿಸಿದ್ದಾನೆ. ಪಶ್ಚಿಮ ದ್ವಾರದ ನಿಯೋಜನೆಗೊಂಡರು ಪೌಂಡ್ರಕ, ಯುಧಾಮನ್ಯು, ಬೃಹತ್ ಕ್ಷತ್ರ, ಶಲ್ಯ, ಭೂರಿಶ್ರವ, ಉತ್ತಮೌಜ, ರುಕ್ಮಿ, ದ್ರುಮ, ಸುದಕ್ಷಿಣ ಇವರು ಪಶ್ಚಿಮ ದ್ವಾರದಲ್ಲಿ ನಿಯೋಜನೆಗೊಂಡಿದ್ದಾರೆ. ಉತ್ತರ ದಿಕ್ಕಿನ ಕಡೆಗೆ ಯಾರು ಮುತ್ತಿ ಹಾಕಿದರು? ದೃಪದ, ಶಿಶುಪಾಲ, ತ್ರಿಗರ್ತ, ಶಕುನಿ, ಜಯದ್ರಥ, ಸೋಮದತ್ತ, ಕುಲಿಂದ ಇವರೊಡನೆ ಸ್ವತಃ ಜರಾಸಂಧನೇ ನೇತೃತ್ವವನ್ನು ವಹಿಸಿ ಉತ್ತರ ದಿಕ್ಕಿನ ಕಡೆಗೆ ಮುತ್ತಿಗೆ ಹಾಕಿದ್ದಾರೆ. ರಾಮಕೃಷ್ಣರಿಗೆ ಯುದ್ಧ ಸಾಮಗ್ರಿಗಳಿಂದ ಸಜ್ಜಾದ ರಥಗಳು ಹೇಗೆ ದೊರೆತವು? ದೈವೇಚ್ಛೆಯಂತೆ ಆಕಾಶದಿಂದ ಎಲ್ಲ ಶಸ್ತ್ರಸಜ್ಜಿತ ರಥಗಳು ಬಂದಿದ್ದಾವೆ. ಕೃಷ್ಣ ರಥಕ್ಕೆ ಎಷ್ಟು ಕುದುರೆಗಳಿದ್ದವು? 4 ಕುದುರೆಗಳಿದ್ದವು. ಅವುಗಳ ಹೆಸರೇನು? ಶೈಬ್ಯ, ಸುಗ್ರೀವ, ಮೇಘಪುಷ್ಪ, ಬಲಾಹಕ ಎಂದು ಅವುಗಳ ಹೆಸರು. ಕೃಷ್ಣನ ರಥದ ಸಾರಥಿ ಹೆಸರೇನು? ದಾರುಕ ಅವನ ಹೆಸರು. ಕೃಷ್ಣನ ಗದೆ ಹೆಸರೇನು? ಕೌಮೋದಕಿ. ಯಾಕೆ ಆ ಹೆಸರು? ಕುಮೋದಕ, ಕು ಅಂದರೆ ಭೂಮಿ, ಗೋತ್ರ ಕುಹ್ ಪೃಥ್ವಿ, ಪೃಥ್ವಿ ಕು ಶಬ್ದಕ್ಕೆ ಪೃಥ್ವಿ ಅಂತ ಹೆಸರಿದೆ. ಭೂಮಿಯಲ್ಲಿ ಸಂತಸ ನೀಡುವವನು ಅಂತ ಒಂದರ್ಥ. ಭೂಮಿಗೆ, ಭೂದೇವಿಗೆ ಸಂತಸ ನೀಡುವವನು ಭಗವಂತ. ಕೃಷ್ಣಾವತಾರವಾದದ್ದೇ ಮೂಲ ಉದ್ದೇಶ ಏನು? ಪ್ರಾರಂಭದಲ್ಲಿ ನಾವು ನೋಡಿದಂತೆ ಭೂಮಿಯು ಬೇಡಿಕೊಂಡಿತ್ತು, ನನ್ನ ಮೇಲೆ ದುಷ್ಟರ ಹಾವಳಿ ಸಿಕ್ಕಾಪಟ್ಟೆ ಆಗಿದೆ, ಇದನ್ನು ಭಾರ ಕಡಿಮೆ ಮಾಡಿ ಅನುಗ್ರಹ ಮಾಡು ಭಗವಂತ. ಅದಕ್ಕಾಗಿ ಕೃಷ್ಣಾವತಾರ. ಭೂಭಾರ ಹರಣಾಯ ಚ. ಹಾಗಾಗಿ ಭಗವಂತನಿಗೆ ಕುಮೋದಕ, ಅವನ ಆಯುಧಕ್ಕೆ ಅವನ ಆಯುಧವಾದ್ದರಿಂದ ಕೌಮೋದಕ್ಕಿಂತ ಅದಕ್ಕೆ ಹೆಸರು ಬಂದಿದೆ. ಕೃಷ್ಣನ ಶಂಖದ ಹೆಸರೇನು? ಪಾಂಚಜನ್ಯ. ಯಾಕೆ ಆ ಹೆಸರು? ಸಮುದ್ರದೊಳಗೆ ಅಡಗಿರತಕ್ಕಂಥ ಪಂಚಜನ ರಾಕ್ಷಸನನ್ನು ಸಂಹಾರ ಮಾಡಿ ಅವನ ದೇಹದಲ್ಲಿದ್ದ ಶಂಖವನ್ನು ಪಡೆದುಕೊಂಡಿದ್ದಾನೆ ಕೃಷ್ಣ. ಅದಕ್ಕಾಗಿ ಅವನಿಗೆ ಆ ಕೃಷ್ಣ ಶಂಖಕ್ಕೆ ಪಾಂಚಜನ್ಯ ಅಂತ ಹೆಸರು ಬರ್ತಾ ಇದೆ. ಪಾಂಚಜನ್ಯ. ಕೃಷ್ಣನಿಗೆ ಶಾರ್ಂಗಪಾಣಿ ಅಂತ ಕರೀತಾರೆ. ಶಾರ್ಂಗಪಾಣಿ ಅಂದರೆ ಯಾರು? ಶ್ರೀಕೃಷ್ಣ. ಯಾಕೆ ಅವನಿಗೆ ಹೆಸರು? ಹರಿಯ ಬಿಲ್ಲಿನ ಹೆಸರು ಶಾರಂಗ. ಯಾರ ಕೈಯಲ್ಲಿ ಶಾರಂಗವಿದೆಯೋ ಅವನು ಶಾರಂಗಪಾಣಿ ಅನ್ನೋ ಮಾತನ್ನು, ಅದೇ ನಮ್ಮ ರೂಢಿಯ ಮಾತಲ್ಲಿ ಇವತ್ತು ಸಾರಂಗಪಾಣಿ ಅಂತಾಗಿದೆ. ಸಾರಂಗಪಾಣಿ ಅದು ತಪ್ಪಾಗಿ ಅಂದರೆ ಜನರಿಗೆ ಅದು ಉಚ್ಚಾರಣೆ ಮಾಡಿ ಬರೋದಿಲ್ಲ ಶಾರಂಗ ಅಂತ ಹೇಳಲಿಕ್ಕೆ. ಸಾರಂಗಪಾಣಿ ಕೆಲವು ಅರ್ಥ ತಪ್ಪಾಗಿ ಬರೋದಾರೆ. ಸಾರಂಗ ಅಂದರೆ ಜಿಂಕೆ, ಸಾರಂಗಪಾಣಿ ಅಂತ. ಜಿಂಕೆಗೆ ಸಾರಂಗ ಅಂತ ಅನ್ನಬಾರ್ದು. ಇಲ್ಲಿ ಶಾರಂಗದು ಶಾರಂಗಪಾಣಿ. ಕೈಯಲ್ಲಿ ಜಿಂಕೆ ಹಿಡಿದಾನ ಭಗವಂತ, ಸಂಬಂಧ ಇಲ್ಲ ಅದಕ್ಕೂ. ಶಾರಂಗಪಾಣಿಯೇ ಸಾರಂಗಪಾಣಿ. ನಮ್ಮ ಆಡುನುಡಿಯಲ್ಲಿ ಅಪಭ್ರಂಶದಿಂದ ವ್ಯವಹಾರವನ್ನು ಪಡೆದುಕೊಂಡಿದೆ. ಕೃಷ್ಣನ 4 ದಿಕ್ಕುಗಳಲ್ಲಿ ಯಾರನ್ನು ನಿಯೋಜಿಸಿದನು? ವಸುದೇವ, ನಿಷಠ, ಕೃತವರ್ಮ, ಉದ್ಧವ ಇವರನ್ನು ಪೂರ್ವದ್ವಾರಕ್ಕೆ, ಉಗ್ರಸೇನ, ಸುಧಾಮ, ಪೃಥು, ವಿಪೃಥು ಇವರನ್ನು ದಕ್ಷಿಣ ದ್ವಾರಕ್ಕೆ, ಸಾತ್ಯಕಿ, ಗದ, ಪ್ರಸೇನ, ಅಕ್ರೂರ ಇವರನ್ನು ಪಶ್ಚಿಮ ದ್ವಾರಕ್ಕೆ ನಿಯೋಜಿಸಿ ಕೃಷ್ಣನು ಬಲರಾಮನೊಂದಿಗೆ ಉತ್ತರದ ಕಡೆಗೆ ತಾನೇ ಯುದ್ಧಕ್ಕೆ ಧುಮುಕಿದ್ದಾನೆ. ಕೃಷ್ಣನು ಏನೆಂದು ಸಂಕಲ್ಪಿಸಿದನು? ಜರಾಸಂಧನನ್ನು ಮಾತ್ರ ಬಿಟ್ಟು
ಉಳಿದ ಸೈನ್ಯವನ್ನು ನಾಶಪಡಿಸುವುದಾಗಿ ಸಂಕಲ್ಪಿಸಿದ್ದಾನೆ. ಯಾಕೆ? ಜರಾಸಂಧನ ಬಿಡಲಿಕ್ಕೆ ಏನು ಕಾರಣ? ಅವನನ್ನು ಕೊಲ್ಲಬೇಕಲ್ವ. ಜರಾಸಂಧನೇ ಎಲ್ಲೆಡೆ ಸಂಚರಿಸಿ ಪುನಃ ಸೈನ್ಯವನ್ನು ಸಂಗ್ರಹಿಸ್ತಿರ್ತಾನೆ. ನಾವೀಗ ಬಂದದ್ದು, ಕೃಷ್ಣಾವತಾರವಾದದ್ದು ಭೂಭಾರ ಹರಣಾಯಚ, ಭೂಮಿಯ ಭಾರವಾಗಿರತಕ್ಕಂಥ ಎಲ್ಲ ರಕ್ಕಸನ್ನು ಕೊಲ್ಲುವುದಕ್ಕಾಗಿ. ಮೊದಲನೇ ಯುದ್ಧದಲ್ಲಿಯೇ ಜರಾಸಂಧನ ಕೊಂದು ಬಿಟ್ಟರೆ ಜರಾಸಂಧನಂತಹ ಪಾಪಿಗಳು, ದುಷ್ಟರು ಎಲ್ಲ ಕಡೆ ಸೇರಿಕೊಂಡಿದ್ದಾರೆ. ಅವರನ್ನು ಕೊಲ್ಲೋದು ಹೇಗೆ? ಕೃಷ್ಣ ಬಲರಾಮರು ಅಲ್ಲಿಗೆ ಹೋಗಬೇಕಾಗ್ತದೆ, ಆಯಾ ರಾಜ್ಯಕ್ಕೆ, ಆಯಾ ಊರುಗಳಿಗೆಲ್ಲ. ಅದಕ್ಕಿಂತ ಜರಾಸಂಧ ಒಬ್ಬರನ್ನು ಮಾತ್ರ ಉಳಿಸಿಬಿಟ್ರೆ ಅವನು ಎಲ್ಲ ಕಲೆಕ್ಷನ್ ಮಾಡ್ಕೊಂಬರ್ತಾನೆ, ಸಂಗ್ರಹ ಮಾಡ್ಕೊಂಬರ್ತಾನೆ, ಗೋಳೆ ಮಾಡ್ಕೊಂಬರ್ತಾನೆ. ಏನು ತಂದದ್ದು ಸಂಧ್ಯವನ್ನು ನಿಂತ ಜಾಗದಲ್ಲಿ ನಿಂತು ಕೊಂದು ಹಾಕಿಬಿಟ್ರೆ ಸಾಕು. ಈ ಯೋಚನೆ ಉಪಾಯವನ್ನು ಭಗವಂತ ಮಾಡಿದ್ದಾನೆ. ಒಂದೆಡೆ ಇದ್ದು ಜರಾಸಂಧನು ತಂದ ಸೈನ್ಯವನ್ನು ಸಂಹರಿಸಿ ಭೂಭಾರಹರಣ ಕಾರ್ಯವನ್ನು ಪೂರ್ಣಗೊಳಿಸುವುದು. ಜರಾಸಂಧನೇ ಮೊದಲು ಸಂಹಾರಗೊಂಡರೆ ದುಷ್ಟರ ಸಂಗ್ರಹ ನಾಶಗಳಿಗೆಲ್ಲ ರಾಮಕೃಷ್ಣರೇ ಎಲ್ಲ ಕಡೆಗೆ ಅಲೆದಾಡಬೇಕಾಗ್ತದೆ. ಈ ಕಾರಣಕ್ಕಾಗಿ ಭಗವಂತ ಜರಾಸಂಧನ ಮಾತ್ರ ಉಳಿಸ್ತಕ್ಕಂಥ ಯೋಜನೆಯನ್ನು ಹಾಕಿಕೊಂಡ. ಜರಾಸಂಧನು ತಪಸ್ಸಿಗೆ ಸಿದ್ಧನಾದುದು ಏಕೆ? ಜರಾಸಂಧನು ತಾನು ಬಂದ ಸರ್ತಿಗೆ ತಂದ ಸೈನ್ಯವೆಲ್ಲ ನುಚ್ಚು ನೂರಾದಾಗ ಎಂಥ ಪ್ರಸಂಗ ಬಂತು ಅಂತ ತಲೆ ತಗ್ಗಿಸಿ ಅವಮಾನ ಸಹಿಸಲಾಗದೆ ತಪಸ್ಸಿಗಾಗಿ ಕಾಡಿಗೆ ಹೊರಟಿದ್ದ. ಹಾಗಾದರೆ ಅವನನ್ನು ಪುನಃ ಯಾರು ಮರಳಿ ತಂದರು? ಪುನಃ ಮರಳಿ ಬರುವಂತಾದುದು ಹೇಗೆ? ಕೆಲ ಮಿತ್ರರ ಮನವೊಲಿಕೆಯಿಂದ ಆ ಜರಾಸಂಧ ರಾಜ್ಯಕ್ಕೆ ಮರಳಿದ್ದಾನೆ. ಜರಾಸಂಧನು ಎಷ್ಟು ಸಲ ದಾಳಿಗೈದನು? 18 ಬಾರಿ ದಾಳಿಗೈದಿದ್ದಾನೆ. ದಾಳಿಗೈದಾಗ ಪ್ರತಿ ಸಲವೂ ಜರಾಸಂಧನ ಅವನು ಒಟ್ಟಿಗೆ ಇದ್ದ ಸೈನ್ಯ ಎಷ್ಟು? ಹೆಚ್ಚೂ ಇಲ್ಲ, ಕಡಿಮೆಯೂ ಇಲ್ಲ. ನಾಟ್ ಲೆಸ್ ದ್ಯಾನ್, ನಾಟ್ ಮೋರ್ ದ್ಯಾನ್ 23 ಅಕ್ಷೌಹಿಣಿ. ಯಾಕೆ 23 ಅಕ್ಷೌಹಿಣಿಗಿಂತ ಕಮ್ಮಿಯೂ ಇಲ್ಲ, ಜಾಸ್ತಿಯೂ ಇಲ್ಲ? ಆ ಸಂಖ್ಯೆಯ ಸಂದೇಶ ಏನು ಅಂತ ನೋಡೋದಾಗಿದ್ದರೆ, ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಪಂಚಭೂತಗಳು, ವಿಷಯ ಪದಾರ್ಥಗಳು 5, 20 ಒಂದು ಮನಸ್ಸು, ಅಹಂಕಾರ ತತ್ವ 22 ಹಾಗೂ ಮಹತ್ತತ್ವ 23. ಸಾಧಕನು ಈ 23 ಜಯಿಸಬೇಕು. ಇದರ ಸಂದೇಶ ಅಂತ ನೋಡಬಹುದಾಗಿದೆ. ಜರಾಸಂಧನು 2ನೇ ದಾಳಿಗೈದುದು ಯಾವಾಗ? 3ನೇ ತಿಂಗಳಿನಲ್ಲಿ 2ನೇ ದಾಳಿಯನ್ನು ಅವನು ಮಾಡ್ತಾನೆ. ಜರಾಸಂಧನ ದ್ವಿತೀಯ ದಾಳಿ ಹೇಗಿತ್ತದು? ಮಥುರೆಯ ಮೇಲೆ ತಾನು ಕೈಗೊಂಡ ದಾಳಿಯಲ್ಲಿ ಸರ್ವನಾಶ ಹೊಂದಿ ಹತಾಶನಾಗಿದ್ದ ಜರಾಸಂಧನು 3ನೇ ತಿಂಗಳಲ್ಲಿ ಅವಂತಿ, ಕುಲಿಂದ, ಕುಂತಲ, ಕಾಶಿ, ಗಾಂಧಾರ, ಸಂಜಯ, ಕಲಿಂಗ, ಕೇಕಯ, ಆಂಧ್ರ, ದಶಾರಣ, ವಂಗ, ಸೈಂಧವ, ಮುದ್ರ ಅಥವಾ ಮದ್ರ, ತ್ರಿಗರ್ತ, ಪಾರ್ವತೇಯ, ಸೌವೀರ ಮುಂತಾದ ರಾಜರ ಸೈನ್ಯವನ್ನು ಎಲ್ಲ ಒಟ್ಟಿಗೆ ಸೇರಿ 23 ಅಕ್ಷೌಹಿಣಿ ಸಂಗ್ರಹಿಸಿ ಮಥುರೆ ಮೇಲೆ 2ನೇ ದಾಳಿ ಮಾಡಿದ್ದಾನೆ. ಈ 2ನೇ ದಾಳಿಯೂ ಕೂಡ ವಿಫಲವಾಗಿಬಿಟ್ಟಿದೆ. ಯಾಕೆ? ಹೇಗಾಯಿತು? ಜರಾಸಂಧನು ದೊಡ್ಡ ಸೈನ್ಯದಿಂದ ಸಜ್ಜಾಗಿ ಮಥುರೆ ಹೊರಭಾಗದಲ್ಲಿ ಹಿಂದಿನ ರಾತ್ರಿಯೇ ಬಂದು ಬೀಡು ಬಿಟ್ಟಿದ್ದ. ಮರುದಿವಸ ಅನ್ಎಕ್ಸ್ಪೆಕ್ಟೆಡ್ಲಿ ಅಚಾನಕ್ಕಾಗಿ ಆಕ್ರಮಣ ಮಾಡಿಬಿಟ್ರಾಯ್ತು ಅಂತ ಅವನ ಯೋಚನೆ. ಭಗವಂತನದು ಇನ್ನೂ ಮುಂದಾಲೋಚನೆ. ಈ ರಹಸ್ಯಭರಿತ ಕೃಷ್ಣ ಏನು ಮಾಡಿದ? ಮರುದಿನ ಸೂರ್ಯೋದಯವಾಗುತ್ತಿದ್ದಂತೆಯೇ ಏಕಾಏಕಿ ಜರಾಸಂಧ ಸೈನ್ಯದ ಮೇಲೆ ಮುಗಿಬಿದ್ದನು. ಕೆಲವರು ನಿದ್ದೆ ಮಂಪರಿನಲ್ಲಿದ್ದರು, ಇನ್ನು ಎದ್ದಿದ್ದಿಲ್ಲ ಸರಿಯಾಗಿ. ಕೆಲವರು ಯುದ್ಧ ಕುದುರೆಗಳನ್ನು ಕಟ್ಟಿರಲಿಲ್ಲ, ಆನೆಗಳು ರಥಗಳು ಸಿದ್ಧವಾಗಿರಲಿಲ್ಲ, ಸೈನಿಕರು ಸಹ ಕವಚ ತೊಟ್ಟಿರಲಿಲ್ಲ. ಕೃಷ್ಣನ ಸೈನ್ಯದ ಅನಿರೀಕ್ಷಿತವಾದ ದಾಳಿಯಿಂದ ಜರಾಸಂಧನ ಸೈನಿಕರು ಕಂಗೆಟ್ಟರು. ಇದೇನಪ್ಪ ಇದು? ಬೆಳಗ್ಗೆ ಎದ್ದು ಇನ್ನೂ ಟೀನು ಕುಡಿದಿಲ್ಲ, ಇಷ್ಟು ಬೇಗ ಸೈನ್ಯ ಯುದ್ಧ ಪ್ರಾರಂಭ ಆಗುತ್ತದೆ ಅಂತಕೊಂಡು ಗಾಬರಿ ಆದರು. ಕೆಲವರು ನಾಶಗೊಂಡರು, ಕೆಲವರು ಓಡಿ ಹೋದರು. ಹೀಗೆ ಜರಾಸಂಧನ 2ನೇ ದಾಳಿಯೂ ಕೂಡ ವಿಫಲವಾಯಿತು. ಶ್ರೀಕೃಷ್ಣ.